ಇವತ್ತು ಓಹೋ ಇನ್ನೊಬ್ರು ಸ್ವಾಗತ ವಿಶೇಷ ಅತಿಥಿ ಶ್ರೇಯಾಂಕ ಪಾಟೀಲ್ ಅವ್ರು ಬರ್ತಾ ಇದಾರೆ. RCB ಜೆರ್ಸಿಯಲ್ಲಿ ಟ್ರೋಫಿ ಎತ್ತಿರೋರು. ಸ್ವಾಗತ ಬಿಯಾಂಡ್ ದ ಕಾಮ್ಸ್ಗೆ ನಿಮಗೆ. ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ನಮಸ್ತೆ. ತುಂಬಾ ಸೀರಿಯಸ್ ಆಗಂಗಿಲ್ಲ ಈ ಶೋನಲ್ಲಿ. ಫುಲ್ ಚಿಲ್. ಇವತ್ತಂತೂ ಆಕ್ಚುಲಿ ಬೆಳಗ್ಗೆಯಿಂದ ಫುಲ್ ಸ್ಟ್ರೆಸ್ ಔಟ್ ಆಗಿದ್ದೆ. ರಾತ್ರಿನೂ ನಿದ್ದೆ ಬಂದಿಲ್ಲ ನನ್ಗೆ. ಸೊ ಸ್ವಲ್ಪ ಅದು ಸ್ಟ್ರೆಸ್ ನರ್ವಸ್ನೆಸ್ ನನ್ ಮುಖದಲ್ಲೇ ಕಾಣಿಸ್ತಿದೆ. ನಾನೇ ಮ್ಯಾಚ್ ಆಡ್ತಿದ್ದೀನಿ ಅಂತ. ಅದೇ ಟ್ವೀಟ್ ಹಾಕಿದ್ರಲ್ಲ 7:30 ತನಕ ಕಾಯಕ್ ಆಗ್ತಾ ಇಲ್ಲ, ಇವಾಗಲೇ ಸ್ಟಾರ್ಟ್ ಆಗ್ಬಿಡಿ ಮ್ಯಾಚ್ ಅಂತ. 2 ದಿನ ಫುಲ್ ಏನ ಅಪ್ಡೇಟ್ ಇದೆಯಾ ನೋಡ ನನ್ ಮಗ ನೀನು. ಅಹಮದಾಬಾದ್ ಕುತ್ಕೊಂಡು ಇವತ್ತಂತೂ ಬಿಯಾಂಡ್ ದ ಕಾಮ್ಸ್ ಫ್ಯಾಮಿಲಿಗೆ ಸೂಪರ್ ಧಮಾಕ. ಕೇಳಿಸ್ತಿಲ್ಲ. ನೀನ್ ಫೈನಲ್ಸ್ ಹಿಂದಿನ ದಿವಸ ಯಾವ ತರ ಫೀಲಿಂಗ್ ಇತ್ತು? ಸಿಮಿಲರ್ ಆಗಿದ್ಯಾ ಅಥವಾ ಇನ್ನೂ ಜಾಸ್ತಿ ಇದೆಯಾ ಆಂಟಿಸಿಪೇಷನ್? ನಿನ್ನೆ ನಾನು ಸ್ಮಿತಿ ಅದೇ ಮಾತಾಡ್ತಿದ್ವಿ. ನೀನ್ ಫೈನಲ್ ನೀನ್ ಆಡ್ಬೇಕಾರು ಹಿಂಗೆ ಇದ್ದ ಅಂತ. ನಾನು ಹೇಳ್ದೆ ಹಾ ಆಡ್ಬೇಕಾರು ಅಂತೂ ಹಿಂಗೆ ಇದ್ದೆ. ಬಟ್ ಇವತ್ತು ಜಾಸ್ತಿ, ಯಾಕಂದ್ರೆ ಹುಡುಗರ್ದು 18 ವರ್ಷನೂ ನೋಡ್ಕೊಂಡ್ ಬಂದಿದ್ದು ಇವತ್ತು. ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್. ನಾನು ಏನು ಹೇಳಲ್ಲ, ಅದ್ ಹೇಳೋದೇ ಬೇಡ ಅನ್ಸುತ್ತೆ. ಆ ಟ್ರೋಫಿ ಬಂದಾಗ ಯಾವ ಫೀಲಿಂಗ್ ಇತ್ತು ಶ್ರೇಯಾಂಕ ಅವರೇ? ಯಾಕಂದ್ರೆ ನೀವು ನೋಡ್ತಾ ಇದ್ದೀರಾ ಆಸ್ ಅ ಫ್ಯಾನ್, ನೀವು RCB ಫ್ಯಾನ್ ಕೂಡ, ಅಷ್ಟು ವರ್ಷದಿಂದ ನೋಡ್ತಿದ್ದೀರಾ. ಅಂಡ್ ಜೆರ್ಸಿಲ್ ಹೋಗ್ಬಿಟ್ಟು ಆ ಫೈನಲ್ ಗೆದ್ರಿ, WPL ಟ್ರೋಫಿ ಎತ್ತಿದ್ರಿ, ಈ ಸಲ ಕಪ್ ನಮ್ದು ಅಂತೆಲ್ಲ ಬಂತು. ಆ ಫೀಲಿಂಗ್ ಹೇಳಕ್ಕಾಗತ್ತಾ? ಅಂದ್ರೆ ನಾನ್ ಆಕ್ಚುಲಿ ಫೈನಲ್ ಹಿಂದೆಗಡೆ ದಿನ ನಾನ್ ತುಂಬಾ ಮಿರರ್ ಮುಂದೆ ನಾನು ಆಕ್ಚುಲಿ ವೇದಾಕನ್ ಕೇಳ್ಬೋದು ನನ್ ಎಂತ ಒಳ್ಳೆ ಆಕ್ಟರ್ ಅಂತ. ಮಿರರ್ ಮುಂದೆ ಎಲ್ಲಾ ಟ್ರೈ ಮಾಡ್ತಿದ್ದೆ. ಸೆಲೆಬ್ರೇಷನ್ ಹಿಂಗ್ ಮಾಡೋಣ, ಆ ತರ ಡಾನ್ಸ್ ಮಾಡ್ತೀನಿ, ಇದ್ ಮಾಡ್ತೀನಿ, ಪೆರಿ ಜೊತೆ ಹಿಂಗ್ ಮಾಡ್ತೀನಿ, ಸ್ಮೃತಿ ಜೊತೆ ಹಿಂಗ್ ಮಾಡ್ತೀನಿ ಎಲ್ಲ. ಬಟ್ ಅದಾದಾಗ ಐ ಫಾರ್ಗಾಟ್ ಎವ್ರಿಥಿಂಗ್. ನಾನು ಫುಲ್ ಬ್ಲಾಂಕ್ ಆಗಿ ಮತ್ತೆ ಚಿಕ್ಕ ಹುಡುಗಿ ಒಳ್ಳೆ ಪ್ರಾಪರ್ ಫ್ಯಾನ್ ಗರ್ಲ್ ತರ ಆಗಿದ್ದೆ ನಾನು. ಐ ಫಾರ್ಗಾಟ್ ದಟ್ ನಾನು ಸೆಲೆಬ್ರಿಟಿ ಅಥವಾ ನಾನೇ ಇದ್ ಮಾಡಿರೋದೇನೋ. ಐ ಕಂಪ್ಲೀಟ್ಲಿ ನಾನು ಫುಲ್ ಹುಡುಗಿಯಾಗಿ ಡಾನ್ಸ್ ಮಾಡ್ತಾ ಇದ್ದೆ. ಐ ಜಸ್ಟ್ ವಾಂಟೆಡ್ ಟು ಲಿವ್ ದಟ್ ಮೂಮೆಂಟ್. ಏನೇ ಆಗ್ಲಿ, ಐ ಡಿಡ್ಂಟ್ ವಾಂಟೆಡ್ ಟು ಮಿಸ್ 1 second ಆಲ್ಸೋ. ಸೂಪರ್ ಸೀಸನ್ ಆಗಿತ್ತು ಮಾತ್ರ. ಅದೊಂದು ಖುಷಿ ಅಂದ್ರೆ ಅದೇ ರಜತ್ ಪತಿದಾರ್ ಹೇಳಿದ್ರಲ್ಲ, ಪ್ಲೇಯರ್ ಆಫ್ ದ ಮ್ಯಾಚ್ ತಾನೆ ಫೈನಲ್ಸ್ ಅಲ್ಲಿ. ಇಲ್ಲ ಐ ಗಾಟ್ ಪರ್ಪಲ್ ಕ್ಯಾಪ್ ಅವತ್ತು. 4 wickets CPL ಅಲ್ಲಿ. I got purple, but Sophie Molyneux got player of the final. 3 wickets. She got main 3 wickets. Oh, correct. CPL ಅಲ್ಲಿ ಪ್ಲೇಯರ್ ಆಫ್ ದ ಫೈನಲ್ ಇಲ್ಲ, ಅಲ್ಲೂ ಇಲ್ಲ ಅನ್ಸುತ್ತೆ. ಅಲ್ಲೂ ಪರ್ಪಲ್ ಕ್ಯಾಪ್. ನೋಡಿ ನಮ್ ತಲೆಯಲ್ಲಿ ನೀವು ಎಲ್ಲಾ ಕಡೆನೂ ಪ್ಲೇಯರ್ ಆಫ್ ದ ಮ್ಯಾಚ್ ಮೇ ಬಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಪ್ಲೇಯರ್ ಆಫ್ ದ ಫೈನಲ್. ಕರೆಕ್ಟ್. Hopefully. ಈ ಬಿಗ್ ಫೈನಲ್ ಅಲ್ಲಿ ಯಾರು ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ಬೋದು? ಯಾರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ಸುತ್ತೆ? ನನ್ನ ಹೆಸರಲ್ಲಿ ನನ್ ಬಾಯಿಂದ ಒಂದೇ ಹೆಸರು ಬರೋದ್ ವಿರಾಟ್ ಕೊಹ್ಲಿ. ಅಷ್ಟೇ, VK18 ವಿರಾಟ್ ಕೊಹ್ಲಿ. ಚಿಪ್ಲೇರ ನೀವೇನಂತೀರಾ? ಎಕ್ಸ್ಟ್ರಾ ಜೋಶಲ್ಲಿ ಬರ್ತಾರೆ, ಗೊತ್ತಲ್ಲ ಹೆಂಗೆ ಅಂತ ಅವರು. ಏನ್ ಆಶ್ಚರ್ಯ ಆಗೋದೇನಿಲ್ಲ. ಸೆಲೆಬ್ರೇಷನ್ ಮಾಡಿದ್ದಾರೆ ಎಲ್ಲಾ ಮ್ಯಾಚ್ ಅಲ್ಲೂ. ಇವತ್ತು ಐ ಥಿಂಕ್ ಇಟ್ಸ್ ಗೋನಾ ಬಿ ಎಕ್ಸಾಕ್ಟ್ಲಿ. ನಾನು ನೆನ್ನೆ ಅದೇ ಹೇಳ್ತಾ ಇದ್ದಿದ್ದು, ಯಾವ ತರ ಒಬ್ರಿಗೊಬ್ರು ಕಾಲ್ ಇಳ್ಕೊಂಡು ಆ ಒಂದು ಮುಖದ ಮೇಲೆ ಸೆಲೆಬ್ರೇಷನ್ ಮಾಡ್ಕೊಂತ ಇದಾರಲ್ಲ, ಆ ಫೈರ್ ಇವತ್ ಗ್ರೌಂಡ್ ಅಲ್ಲಿ ಇನ್ನೂ ಜಾಸ್ತಿ ಕಾಣಿಸುತ್ತೆ ಅಂತ. ಐ ಥಿಂಕ್ ಅದ್ ವಿರಾಟಿಗೆ ಇಟ್ಸ್ ಪ್ಲಸ್ ಪಾಯಿಂಟ್ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಲೈಕ್ ನೀವು ಇನ್ನೂ ಎಷ್ಟು ಕೆಣಕ್ತೀರಾ, ನೀವು ಕೆಣಕಿ ಬೇಕಾದ್ರೆ ಗೋಡೆ ಗಿಡ ಎಲ್ಲ ಹೊಡ್ಬಿಟ್ಟು ಬರ್ತಾರೆ ನೆಕ್ಸ್ಟ್. ಆಮೇಲೆ ಬಾಸ್ಗೆ ಫೈನಲ್ ಅಹಮದಾಬಾದ್ ಅಂತ ಅಂದಾಗ ಅನ್ಫಿನಿಶ್ಡ್ ಬಿಸ್ನೆಸ್ ಒಂದಿದೆ. ಸೊ ಅದನ್ನ ಇವತ್ತು ಪೂರ್ತಿ ಮಾಡೋಣ ಅಂತಾನೆ ಬರ್ತಾರೆ. ಸೂಪರ್, ಅದಾಗ್ಲೇಬೇಕು. ಬಟ್ ನಮಗೆ ವಿಲನ್ ಇದಾರಲ್ಲ, ಶ್ರೇಯಸ್ ಅಯ್ಯರ್, ಬುಮ್ರಾ, ಯಾರ್ಕರ್ ಗಳಿಗೆ ಅದು ಎಷ್ಟು ಚೆನ್ನಾಗಿ ಆಡ್ಕೊಂಡು ಆ ಪ್ರೆಷರ್ ಅಲ್ಲಿ ಹಾಕದೇ ಇಲ್ವಲ್ಲ ಯಾರ್ಕರ್. ವಾರ್ ಇಸ್ ನಾಟ್ ಓವರ್ ಅಂತ ಹೇಳಿದವರು. ಹಾಕದೇ ಇಲ್ಲ ಯಾರ್ಕರ್, ಏನಕ್ಕೆ ಹಾಕ್ಬೇಕು? ಹಾಕಿದ್ರು ಬೋಲ್ಡ್ ಎತ್ತದ ಇವತ್ತು, ಬೋಲ್ಡ್ ಯಾರ್ಕರ್ ಹಾಕಿದ್ರೆ. ಬಟ್ ಚಿಪ್ಲಿ, ನಿಮ್ ಪ್ರಕಾರ ನಮಗೆ ವಿಲನ್ ಯಾರಾಗ್ತಾರೆ ಅನ್ಸುತ್ತೆ? ಶ್ರೇಯಸ್ ಅಯ್ಯರ್ ಅಥವಾ ನಮ್ಮವರೇನಾ? ಅಂದ್ರೆ ಎಕ್ಸ್ RCB ಅಂತ ನಂಗೆ ಅನ್ಸ್ತಾ ಇರೋದು ಸ್ವಲ್ಪ ಡೇಂಜರಸ್ ಇರೋದು ಇಂಗ್ಲಿಷ್ ಅನ್ಸುತ್ತೆ. ಓ ಎಸ್, ಸೂಪರ್. ಒಳ್ಳೆ ಟಚಲ್ ಕಾಣ್ತಾರೆ. ಸ್ಟಾಯ್ನಿಸ್. ಶ್ರೇಯಸ್ ಅವ್ರೆ ನೋಡ್ರಿ, ಇಡೀ ಸೀಸನ್ ಏನು ಬೌಲೇ ಮಾಡ್ಸಿಲ್ಲ, ಸಡನ್ ಆಗಿ ಇದು ಮುಂಬೈ ಮೇಲೆ ಬೌಲ್ ಮಾಡಿಸ್ಬಿಟ್ರು ಸ್ಟಾಯ್ನಿಸ್. ಅರ್ಥನೇ ಆಗಲ್ಲ ಒಂದೊಂದ್ಸರಿ ಅಲ್ವಾ? ಅದು ಏನ್ ಲಕ್ಕಲ್ ವಿಕೆಟ್ ಸಿಕ್ಕಿದ್ದು, ಬಚಾವಾದ ಅಷ್ಟೇ. ಸ್ಲೋವರ್ 1 ಬೇಗ ಹೊಡೆದ 6 ಹೋಗ್ಬೇಕಿತ್ತು, 6-12 ಹೋಗ್ಬೇಕಿತ್ತು, ಕೈಗೊಟ್ಟೋಯ್ತು. ನಾನು ಬೌಲರೇ. ಫಾಸ್ಟ್ ಬೌಲರ್ ಅಂತ ಸುಮ್ಮನೆ ಆಲ್ರೌಂಡರ್ ಈ ರೀತಿ ಆಗುತ್ತೆ. ಬಟ್
ಸೀರಿಯಸ್ಲಿ ಎಲ್ಲರಿಗೂ ಪ್ರಶ್ನೆ ಕೇಳಿದ್ರು Shrey ಏನಂದ್ರೆ also thinks out fast bowler. She doesn't think like a spinner. ಅಲ್ಲ ಈಗ ಕ್ವಾಲಿಫೈರ್ 1 ಅಲ್ಲಿ ಆ ರೀತಿ ಒನ್ ಸೈಡೆಡ್ ಧ್ವಂಸ ಮಾಡಿದ್ವಲ್ಲ 101ಕ್ಕೆ ಇದ್ ಮಾಡಿದ್ವಿ, ಅದರಿಂದ ನಮ್ ಕಡೆನೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತಲ್ವಾ, ಅವ್ರ ಮುಂದೆ ಬಂದ್ರು ಸೊ ಅಷ್ಟೇ 101ಕ್ಕೆ ಹೊಡೆದಾಕಿದೀವಿ ಇವುದೇನು ಅಂತ ಆ ತರ ಫೀಲಿಂಗ್ ಇರುತ್ತೆ ಶ್ರೇಯಾಂಕ. ಎರಡ್ ಕಡೆನೂ ಇದೆ, ಯಾಕಂದ್ರೆ RCB ಫೈನಲ್ ಬಂದಿರೋದೇ ನಮ್ಗೆ ಉಸಿರಾಟ ಜಾಸ್ತಿ ಆಗ್ತಿರತ್ತೆ. ಬಟ್ ಕ್ವಾಲಿಫೈರ್ 1 ಅಲ್ಲಿ ಒನ್ ಸೈಡೆಡ್ ಇತ್ತು, ಎಲ್ಲರೂ ಒಳ್ಳೆ ಮ್ಯಾಚ್ ಆಗ್ಬೇಕಾಗಿತ್ತು. ಬಟ್ ಬೀಯಿಂಗ್ RCB ಫ್ಯಾನ್, ಒನ್ ಸೈಡೆಡ್ ಸ್ಟಿಲ್ ಎನಿ ಡೇ ವಿಲ್ ಟೇಕ್ ಇಟ್. ಅದೇ ತರ ಇವತ್ತು ಆದ್ರೆ ವಿಲ್ ಎಂಜಾಯ್ ಇಟ್. ನಮ್ಗೆ ಯಾವ್ದು ಕ್ಲೋಸ್ ಮ್ಯಾಚಸ್ ಏನ್ ಬೇಗ ಮ್ಯಾಚ್ ಮುಗಿಯುತ್ತೆ, ಬೇಗ ಸ್ಟಾರ್ಟ್ ಮಾಡೋಣ ಸೆಲೆಬ್ರೇಟ್ ಮಾಡೋದಕ್ಕೆ. ನಾಳೆ ಬೆಂಗಳೂರಿಗೆ ಬಂದು ಚಿನ್ನಸ್ವಾಮಿಯಲ್ಲಿ ಅದು ಸೆಲೆಬ್ರೇಟ್ ಮಾಡ್ತಾರ ಅಥವಾ ಆ ಬಸ್ ಶೋ ಇರುತ್ತಾ, ಏನ್ ಮಾಡ್ತಾರೋ ಪರವಾಗಿಲ್ಲ. ಬಟ್ ಗೆದ್ರೆ ಏನ್ ಗೊತ್ತಾ, ಗೆದ್ರೆ ಏರ್ಪೋರ್ಟ್ ಏನ್ ಬರಕ್ ಆಗಲ್ಲ ಅನ್ಸುತ್ತೆ ನನ್ಗೆ, ಯಾಕೋ ಚಾನ್ಸ್ ಇಲ್ಲ. ನಂಗೆ ಅಹಮದಾಬಾದ್ ಹೋಗೋದಿತ್ತು, ಬಟ್ ಬೌಲರ್ಸ್ ಕ್ಯಾಂಪ್ ಅಲ್ಲಿ ಇದ್ದೆ. ಸೊ ನಾನ್ ಅನ್ಕೊಂಡೆ ಇವತ್ತು ಮ್ಯಾಚ್ ಏನಾರು ಗೆದ್ವಿ ಅಂದ್ರೆ ನಾನಂತೂ ಫುಲ್ ಕಾರ್ ತಗೊಂಡು ಸಿಟಿಗೆ ಹೋಗೋದ್ ನಾನಂತೂ. ಅಷ್ಟೇ ಫುಲ್ ಪರೇಡ್ ಅಲ್ಲಂತೂ ಇರ್ಲೇಬೇಕು. ಶ್ರೇಯಾಂಕ ಪಾಟೀಲ್ ಸಿಟಿ ಅಂದ್ರೆ ಎಲ್ಲಿ ಬರ್ತಾರೆ ಅಂತ, ಚರ್ಚ್ ಸ್ಟ್ರೀಟ್ ಸಿಟಿ ನಿಮ್ಗೆ ಅಥವಾ ಯಲಹಂಕ ಸಿಟಿನಾ? ಇಲ್ಲ ಆ ಕಡೆನೆ, ಸ್ಟೇಡಿಯಂ ಕಡೆನೆ. ಸ್ಟೇಡಿಯಂ ಕಡೆ ಗೆದ್ದೆ ಬಸ್ ಶ್ರೇಯಾಂಕ ಪಾಟೀಲ್ ಸಿಗ್ತಾರೆ ನಿಮ್ಗೆ. ಕಾರ್ ಒಳಗೆ ಯಾವ ಕಾರಲ್ಲಿ ಇದಾರೆ ಅಂತ ಹುಡುಕ್ಬೇಕಷ್ಟೇ. ಅವ್ರು ಮಲ್ಕೊಂಡೆಲ್ಲ ಹೋಗ್ತಾರೆ ತಪ್ಪಿಸ್ಕೊಳೋದಕ್ಕೆ. ಅದು ವಿಡಿಯೋ ಇಲ್ಲ, ಇವತ್ತು ಚಾನ್ಸ್ ಇಲ್ಲ, ತಪ್ಪಿಸ್ಕೊಳ್ಳೋದೇ ಇಲ್ಲ. ಇವತ್ತಂದ್ರೂ ಫ್ಯಾನ್ಸ್ ಜೊತೆನೆ ನಾನು ಹೋಗಿರ್ತೀನಿ. ವಾವ್, ನೋಡಿ ಎಂತ ಒಂದು ಗೋಲ್ಡನ್ ಆಪರ್ಚುನಿಟಿ ಎಲ್ಲರಿಗೂ. ಅವ್ರು ಗೆಲ್ಲಿ ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ, ಮೀಟ್ ಆಗ್ಲಿ ಅಂತ. ಈಗ ಸ್ವಲ್ಪ ಸೀರಿಯಸ್ ಆಗಿ ಇದು ಮಾಡ್ಕೊಂಡು ಚಿಪ್ಲಿ ಅವರೇ, ಲೈಕ್ ಆರ್ಮಿ ತರ ಯೋಚನೆ ಮಾಡಿದ್ರೆ, ಒಂದು ಆರ್ಮಿ ಆಲ್ರೆಡಿ ಹೋಗ್ಬಿಟ್ಟು ಯುದ್ಧ ಭೂಮಿಲಿ ರೆಡಿ ಆಗಿದ್ದಾರೆ, ಅವ್ರದೆಲ್ಲ ಶಸ್ತ್ರಾಭ್ಯಾಸ ಮಾಡ್ಕೊಂಡು. ದಟ್ ಇಸ್ RCB ಕ್ವಾಲಿಫೈ 1 ಅಲ್ಲಿ ಗೆದ್ಬಿಟ್ಟು 4 ದಿವಸ ಗ್ಯಾಪ್ ಅಲ್ಲಿದ್ದಾರೆ. ಈ ಕಡೆ ಪಂಜಾಬ್ ಕಿಂಗ್ಸು ಮತ್ತೊಂದು ನಾಕ್ಔಟ್ ಆಡ್ಲೇಬೇಕಾಗಿ ಬಂತು, ಫಸ್ಟ್ ಅಲ್ಲಿ ಕ್ವಾಲಿಫೈರ್ ಸೋತ್ರು. ಬಟ್ ಅವ್ರು ಸೋಲ್ಸಿದ್ದು 5 ಸತಿ ಚಾಂಪಿಯನ್ ಆಗಿರೋ ಮುಂಬೈ ಇಂಡಿಯನ್ಸ್ ನ, ಅಂತದ್ದು ಟೀಮ್ ನ. ಅದು ಏನು 18 ವರ್ಷದಲ್ಲಿ ಫಸ್ಟ್ ಟೈಮ್ 200 ಡಿಫೆಂಡ್ ಮಾಡಕ್ ಬಿಡಿಲ್ಲ, ಅಂದ್ರೆ 200 ಚೇಸ್ ಮಾಡಿದ್ದಾರೆ ಮುಂಬೈ ಇಂಡಿಯನ್ಸ್ ಮೇಲೆ. ಸೊ ಎರಡು ಟೀಮ್ ಸಿದ್ಧತೆ, ಕಾನ್ಫಿಡೆನ್ಸ್ ಅಂತ ನೋಡಿದ್ರೆ ನೀವು ಎಡ್ಜ್ ಯಾರಿಗೆ ಕೊಡ್ತೀರಾ? ಎಲ್ಲ ವೆಲ್ ರೆಸ್ಟೆಡ್ RCB-ಗ ಅಥವಾ ದೊಡ್ಡ ಆನೆ ಹೊಡೆದಿರೋ ಪಂಜಾಬ್ ಕಿಂಗ್ಸ್ ಗ? ಐ ಮೀನ್ ಹಂಗ್ ನೋಡಿದ್ರೆ ಇಬ್ಬರು, ಬಿಕಾಸ್ ಪಂಜಾಬ್ ಎಕ್ಸ್ಟ್ರಾ ಒಂದ್ ಆಪರ್ಚುನಿಟಿ ಸಿಕ್ತು MI ಮೇಲೆ. ಬೀಟಿಂಗ್ MI ಇಸ್ ಆಲ್ವೇಸ್ ಅವ್ರ ಅಡ್ವಾಂಟೇಜ್ ಆಗಿ ತಗೊಂತಾರೆ, MI ನ ಬೀಟ್ ಮಾಡಿದ್ವಿ ಈ ತರ ಅಂತ. RCB ಅವ್ರು ಆಬ್ವಿಯಸ್ಲಿ ಒಳ್ಳೆ ಒನ್ ಸೈಡೆಡ್ ಗೇಮ್ ಗೆದ್ದಿದ್ದಾರೆ. ಸೊ ಫುಲ್ಲಿ ರಿಫ್ರೆಶ್ಡ್ ಇರ್ತಾರೆ. ಒಂದ್ 4 days ಏನೋ ಆಫ್ ಸಿಕ್ಕಿರುತ್ತೆ. ಸೊ ದೆಲ್ ಥಿಂಕ್ ಅವ್ರು ಗೊತ್ತಲ್ವಾ, ಫ್ರಾಂಚೈಸ್ ಕ್ರಿಕೆಟ್ ಅಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಕ್ ಟೈಮ್ ಎಲ್ಲ ಇರುತ್ತೆ. ಸೊ ಬೋತ್ ಟೀಮ್ ಐ ಥಿಂಕ್ ಫುಲ್ 100% ಆಗಿ, ಮೋರ್ ದೆನ್ 100% ರೆಡಿ ಆಗ್ಬಿಟ್ಟು ಬಂದಿರ್ತಾರೆ. ಸೊ ಇಟ್ಸ್ ಗೋನ್ ಬಿ ಅ ಗುಡ್ ಬ್ಯಾಟಲ್. ಐ ವುಡ್ ನಾಟ್ ರೇಟ್ ಇಲ್ಲ ಪಂಜಾಬೇ ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲಿ ಹೈ ಇರ್ತಾರೆ ಅಂತ. ಬೋತ್ ಟೀಮ್ಸ್ ಕಾನ್ಫಿಡೆನ್ಸ್ ಅಂತೂ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಹೋಗಿರುತ್ತೆ ಇವತ್ತು. ದೊಡ್ಡ ಆನೆ ಮುಂಬೈ ಹೊಡೆದಿದ್ದಾರೆ ಪಂಜಾಬ್ ಅಂದ್ರೆ, ಆನೆ ಹೊಡೆದಿರೋ ಪಂಜಾಬ್ಗೆ ಹೊಡೆದ್ಬಿಟ್ಟು ಹೋಗಿರತ್ತಾನೆ ಫೈನಲ್ಸ್. ಡೈಲಾಗ್ ಚಿಪ್ಸ್, ನೀವೇನಂತೀರ ಇದ್ರ ಬಗ್ಗೆ? ಇಲ್ಲ, ನೀ ಹೇಳ್ದಂಗೆ ಎರಡು ಕಡೆ ಹಂಗೆ ಇರುತ್ತೆ, ಈಕ್ವಲ್ ಆಗೇ ಇರುತ್ತೆ ಕಣ. ಬಟ್ ಎಕ್ಸ್ಪೀರಿಯನ್ಸ್ ವೈಸ್ RCB ಆರಾಮಾಗಿ ಕಾಮ್ ಆಗಿರ್ತಾರೆ. ಇನ್ನು ಸ್ವಲ್ಪ ಈ ಕಡೆ ನರ್ವಸ್ನೆಸ್ ಎಲ್ಲ ಜಾಸ್ತಿ ಇರುತ್ತೆ ಪಂಜಾಬ್ಗೆ. ಶ್ರೇಯಸ್ ಅಯ್ಯರ್ ಆಮೇಲೆ ಒಂದಿಬ್ರು 3 ಆಸ್ಟ್ರೇಲಿಯನ್ಸ್ ಬಿಟ್ರೆ ಬಾಕಿ ಎಲ್ಲ ನೀನ್ ನೋಡು, ಎಷ್ಟೊಂದ್ ಜನ ಫೈನಲ್ಸ್ ಆಡೇ ಇಲ್ಲ. ಓಕೆ, ಆ ಕಡೆ ಇನ್ಎಕ್ಸ್ಪೀರಿಯನ್ಸ್ ಸ್ವಲ್ಪ ಕಾಟ ಕೊಡುತ್ತೆ ಅವ್ರಿಗೆ. ಆಶ್ಚರ್ಯ ಆಗ್ಬೇಡ, ಒನ್ ಸೈಡೆಡ್ ಮ್ಯಾಚ್ ಆಯ್ತು ಅಂದ್ರೂ ಆಶ್ಚರ್ಯ ಆಗ್ಬೇಡಿ. ಫಸ್ಟ್ ಟೈಮ್ ಫೈನಲ್ಸ್ ಆಡಿರೋರೆಲ್ಲ, ಫೈನಲ್ಸ್ ಆಡ್ತಾ ಇರೋರು ಯಾರು ಮಲ್ಗಿರಲ್ಲ ರಾತ್ರಿ. ಪ್ರೆಷರ್ ಅಲ್ಲ, ಸುಯಾಶ್ ಗೆಟಿಂಗ್ ದಟ್ ಕಾನ್ಫಿಡೆನ್ಸ್. ಕರೆಕ್ಟ್. And Hazelwood full fresh ಆಗಿ ಬಂದಿರೋದು. Talking about bowler. ಒನ್ ಸೈಡೆಡ್ ಮ್ಯಾಚ್ ಆಗಿದ್ ಬೌಲರ್ಸ್ ಇಂದಾನೆ. ಎಲ್ಲಿ ನೋಡ್ತಾ ಇರೋದು ಮ್ಯಾಚ್ ನೀನು? ಏನಕ್ಕ? ಎಲ್ಲಿ ನೋಡ್ತಾ ಇರೋದು ಮ್ಯಾಚ್ ನೀನು ಇವತ್ತು? ನಾನ್ ಹೊಸ ಮನೆ ಇವತ್ತು ಅವ್ರು ಕೊಟ್ರು. ಸೊ ಇವತ್ತು ಅಲ್ಲೇ ಮ್ಯಾಚ್ ನೋಡಿ. ನಿಮ್ದೇನ್ ಪ್ಲಾನ್ಸ್ ಬೇಡ, ಎಲ್ಲಿ ನೋಡ್ತಿದ್ದೀರಾ? ನಾ ಮನೇಲೆ. ನಾವು ಈಚೆ ಹೋದ್ರೆ ಕೇಳ್ಸದೇ ಇಲ್ಲ, ಎಲ್ಲಾರು ಫುಲ್ ಸ್ಕ್ರೀನ್ ಮುಂದೆನೆ ಇರ್ತಾರೆ. ಕರೆಕ್ಟ್. ಆರಾಮಾಗಿ ಪೀಸ್ಫುಲ್ ಆಗಿ ನೋಡ್ಬೇಕು. BGS ಗ್ರೌಂಡ್ ಅಲ್ಲಿ ಏನೋ 20,000 ಪೀಪಲ್ ಬರ್ತಾ ಇದಾರೆ ಅಂತ.
ಗೆಲ್ತಾ ಇದ್ರೆ ಅಲ್ಲಿ ಹೋಗ್ಬಿಡೋದು. ಕರ್ನಾಟಕ ಪ್ಯಾಕ್ ಆಗಿರತ್ತೆ, ಯಾರು ಕೆಲ್ಸ ಗಿಲ್ಸ ಫೈರ್ ಮಾಡಿದ್ರು ಪರವಾಗಿಲ್ಲ, ನಾವ್ RCB ಫೈನಲ್ ನೋಡ್ಬೇಕು ಅಂತ Correct. ಕೂತಿರ್ತಾರೆ. ನಾಳೆ RCB ಗೆದ್ರೆ ನಾಳೆ ಒಂದು ಪಬ್ಲಿಕ್ ಹಾಲಿಡೇ ಅನೌನ್ಸ್ ಮಾಡ್ಬಿಡ್ಬೇಕು, ಗೌರ್ಮೆಂಟ್ ಹಾಲಿಡೇ ಅನೌನ್ಸ್ ಮಾಡ್ಬಿಡ್ಬೇಕು ಗೌರ್ಮೆಂಟ್. ಎವ್ರಿ ಇಯರ್ ಯಾಕೆಂದ್ರೆ ರಜಾ ಕೊಡ್ಲೇಬೇಕು. ಹೌದು, ಯಾಕೆಂದ್ರೆ ರಾತ್ರಿ ಎಲ್ಲ ಸೆಲೆಬ್ರೇಷನ್ ನಡೆದಿರುತ್ತೆ, ಸೆಲೆಬ್ರೇಟ್ ಮಾಡಿರ್ತಾರೆ, ಬೆಳಗ್ಗೆ ಗಾಡಿ ತಗೊಂಡ್ ಬರಕಾಗುತ್ತಾ ಎಲ್ಲ. ಸ್ಟೇಟ್ ಹಾಲಿಡೇ ಕೊಡ್ಲೇಬೇಕು ಅವರು ಅನೌನ್ಸ್ Every ಮಾಡ್ಬೇಕು. year holiday ಅಂತೆ. ಸೆಕೆಂಡ್ ಬಟ್ ಒಂದೇ ಡಿಸ್ಅಡ್ವಾಂಟೇಜ್ ನಮ್ಗೆಲ್ಲ ಅಂದ್ರೆ, ನಾವು ಸ್ಕೂಲಲ್ಲಿ ಇದ್ದಿದ್ರೆ ನಮ್ಗ ಎವ್ರಿ ಇಯರ್ ಹಾಲಿಡೇ ಸಿಗ್ತಿತ್ತು, ಇವಾಗ ಸ್ಕೂಲ್ ಇಲ್ಲ, ಕಾಲೇಜು ಇಲ್ಲ. ಕರೆಕ್ಟ್. ಬಟ್ ನಾವು ಮೆಸ್ಸಲ್ಲೇ ಅದನ್ನ ಹಾಲಿಡೇ ಆಚರಿಸೋಣ. ಸಾಕಷ್ಟು ಕೋಇನ್ಸಿಡೆನ್ಸ್ ಕೂಡ ಇತ್ತು, ಓದ್ತಾ ಇದ್ದೆ. ಯಾವ ದಿವಸ ಇವರು ಹಿಂದೆ ಫೈನಲ್ ಸೋತಿದಾರೋ RCB ಮತ್ತು ಪಂಜಾಬ್ ಕಿಂಗ್ಸ್, ಅದೇ ದಿನಾನೇ ಫೈನಲ್ ಎಂಟರ್ ಆಗಿರೋದು. ಸೊ 2014 ಅಲ್ಲಿ ಯಾವ ಡೇ ಪಂಜಾಬ್ ಕಿಂಗ್ಸ್ ಸೋತಿದ್ರು KKR ಮೇಲೆ, ಸೇಮ್ ಡೇ ಮುಂಬೈನ ಹೊಡೆದ್ಬಿಟ್ಟು ಅವರು ಫೈನಲ್ ಎಂಟರ್ ಆಗಿದ್ರು. ಈ ಕಡೆ ನಮ್ಮ RCBನೂ ಅಷ್ಟೇ. ಸುಮೇಶ, ನೀನು ಕೇಳ್ಕೊಳ್ಳೋ, ನಾಳೆ ರಜಾ ಕೊಡ ಕೋಲ್ಕತ್ತಾಲಿ. ಕೋಲ್ಕತ್ತಾ ರಜಾನೇ ಬಿಡಿ. ಅದು ಮೈಸೂರೇ ಸ್ವಲ್ಪ ದೊಡ್ಡ ಮೈಸೂರು ಅಷ್ಟೇ, ಆರಾಮಾಗಿ ಚಿಲ್ ಆಗಿರ್ತಾರೆ, ಲೈಫ್ ನ ಎಂಜಾಯ್ ಮಾಡುವಂತ ಊರು. 11 ಗಂಟೆಗೆ ಎದ್ದು ಹೋಗ್ತಾರೆ. ಮೈಸೂರು ಕ್ಲೀನ್ ಆಗಿದೆ, ಸುಮ್ನೆ ಇರು. ಕೋಲ್ಕತ್ತಾಗ ಹೋಲಿಸ್ಬಿಡ ನೀನು. ನೆನ್ನೆ ತಾನೇ ಮೆಂಟಾಲಿಟಿ, ಚಿಲ್ ಮೆಂಟಾಲಿಟಿ. ಊಟ ಮಾಡಿದ್ದೀನಿ ನಾನು, ಇವಾಗ ಏನು ಕೆಟ್ಟದ್ ಹೇಳಕ್ಕಾಗಲ್ಲ ಕೋಲ್ಕತ್ತಾ ಬಗ್ಗೆ. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್, ಸಿಟಿ ಆಫ್ ಜಾಯ್. ಏನಂತೀರಿ ಶ್ರೇಯಾ? ನನಗೆ ಎಲ್ಲ ಬೆಂಗಳೂರೇ ಅಪ್ಪ, ನನಗ್ ಬೇರೆ ಕಡೆ ಇಲ್ಲ. ಬೆಂಗಳೂರೇ ಎಲ್ಲ. ಅವರು ಇನ್ನೊಬ್ಬ ಯಾರೋ ಕಮೆಂಟ್ 18 ನಂಬರ್ ಕೋಇನ್ಸಿಡೆನ್ಸ್ ಎಷ್ಟಿದೆ ಈ ವರ್ಷ? 18th ಇಯರ್, ಇವನ್ ಡೇಟ್, ಇವತ್ತಿನ ಡೇಟ್ ಎಲ್ಲ ಮಾಡಿದ್ರೆ ಇದು ಕಮ್ ಅಪ್ ಟು 18. 2 ವರ್ಷ ಮುಂಚೆ RCB ಗೆ ವಿಮೆನ್ಸ್ ಟ್ರೋಫಿ ಗೆದ್ದಿದ್ದು 18. ಅಲ್ಲ 14 ವರ್ಷ ಆದಾಗ ರಾಮಾಯಣದಲ್ಲಿ 14 ವರ್ಷ ವನವಾಸ ಹೋಗಿದ್ದ 14ನೇ ವರ್ಷ ಅಂತ ಹೇಳಿದ್ರು. 18 ಬಂದಾಗ ಮಹಾಭಾರತದಲ್ಲಿ 18 ದಿವಸ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಿದಾರೆ. ಏನಾದ್ರೂ ಒಂದ್ ಈ ತರ ಸಿಮಿಲಾರಿಟೀಸ್ ತಗೊಂಡ್ ಬರ್ತಾನೆ ಇರ್ತಾರೆ. ಅದು ಲಾಯಲ್ಟಿ ತಲಾ ಕೇಳ್ ಸಾಕಾಯ್ತು, ಇವಾಗ ನಂಬರ್ 18 ಮಾಡ್ತಾ ಇದಾರೆ. ಏನೇ ಆದ್ರೂ ಅದನ್ನ ತರಲೇಬೇಕು. ಒಳ್ಳೆ ಅವಕಾಶ ಅಂತೂ ಇದ್ದೇ ಇದೆ, ಇಂತ ಒಂದು ಮೂಮೆಂಟ್. ಈಗ ವಿರಾಟ್ ಕೊಹ್ಲಿ ಬಗ್ಗೆನೇ ಮಾತಾಡೋಣ. ನೀವು ಹೇಳಿದ್ರಿ ಪ್ರೆಷರ್ ಪ್ಲೇಯರ್ ಅಂತ. 8 ಸೀಸನ್ ಬ್ಯಾಕ್ ಟು ಬ್ಯಾಕ್ ಈ ರೀತಿ ಏನು ಅವರಿಂದ 500+ ರನ್ಸ್ ನೋಡ್ತಾ ಇದೀವಿ. ಹಂಗರ್ ಮಾತ್ರ ರೆಡ್ಯೂಸ್ ಆಗೇ ಇಲ್ಲ. ಬಿಗರ್ ದ ಪ್ರೆಷರ್, ಅವಾಗ ಇನ್ನೂ ಸ್ಟೆಪ್ ಅಪ್ ಆಗ್ತಾರೆ ನಮ್ ವಿರಾಟ್ ಕೊಹ್ಲಿ. ಅದ್ ಯಾವಾಗ್ಲೂ ಇದ್ದಿದ್ದೆ, ಆತರ ತಗೊಂಬಂದಿಯಾರ ಗೇಮ್ ನ. ಎವ್ರಿ ಇಯರ್ ಬಾರ್ ನ ರೇಸ್ ಮಾಡಕ್ ನೋಡ್ತಾರೆ. ಅದಕ್ಕೆ ಒಂದು ಬೇಸಿಕ್ಲಿ ಇದು ಆಗೋದೇನಕ್ಕೆ ಅಂತಂದ್ರೆ, ಬೇರೆಯವ್ರಿಗೆ ಇರಲ್ಲ ಅಂತಲ್ಲ, ಆ ಕ್ರಿಕೆಟ್ ಮೇಲೆ ಇರೋ ಪ್ರೀತಿ, ನಾನು ಆಡ್ತಾ ಇರೋ ಟೀಮ್ ನ ಗೆಲ್ಲಿಸ್ಬೇಕು, ಚೆನ್ನಾಗ್ ಆಡ್ಬೇಕು ಅನ್ನೋ ಒಂದು ಇಂಟೆಂಟ್ ಏನಿದೆ, ಅದು ಇದ್ದೇ ಇರತ್ತೆ ಅವ್ರಿಗೆ. ಅದಕ್ಕೆ ಆತರ ರನ್ಸ್ ಬರೋದು. ಇಲ್ಲ ಅಂತಂದ್ರೆ ಯಾವ ಸಿಚುವೇಶನ್ ಅಲ್ಲಿ ಯಾವ ತರ ಆಡ್ಬೇಕು ಸುಮ್ನೆ ಬರಲ್ಲ ಇಷ್ಟು ಕನ್ಸಿಸ್ಟೆಂಟ್ ಆಗಿ ರನ್ ಮಾಡೋದು. ಅಂಡ್ ಶ್ರೇಯಾಂಕ್ ಅವರೇ, ಫಸ್ಟ್ ಸೀಸನ್ ಅವ್ರು ಬಂದಿದ್ರು ನೆನಪಿದ್ಯಾ ನಿಮಗೆ? ಒಂದು ಇದಕ್ ಬಂದಿ ಡ್ರೆಸ್ಸಿಂಗ್ ರೂಮ್ ಬಂದ್ಬಿಟ್ಟು ಹೋಟೆಲ್ ಅಲ್ಲಿ, ಟೀಮ್ ರೂಮ್ ಅಲ್ಲಿ. ಕರೆಕ್ಟ್. ಅಲ್ಲ, ಫಸ್ಟ್ ಇಯರ್ ನಿನ್ ಮುಂಬೈಯಲ್ಲಿ ಇದ್ದಾಗ ಟೀಮ್ ರೂಮ್ ಅವಳು ಏನ್ ಹೇಳಿದಾರ ಗೊತ್ತಿಲ್ಲ. ಶಿ ವಾಸ್ ಇನ್ ಶಿ ಟೋಲ್ಡ್ ಇಟ್ ಮೆನಿ ಟೈಮ್ಸ್. ಅವ್ರು ಏನ್ ಹೇಳಿದ್ರು ನನ್ಗೆ ಗೊತ್ತಿಲ್ಲ, ನಾನು ಬರೀ ಅವ್ರನ್ನ ನೋಡ್ಕೊಂಡು ನಿಂತ್ಕೊಂಡಿದ್ದೆ ಅಷ್ಟೇ. ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ 5 ಮ್ಯಾಚ್ ಸೋತ್ಬಿಟ್ಟು ವಿರಾಟ್ ಕೊಹ್ಲಿನ ಬಂದ್ಬಿಟ್ಟು ನಮಗೆ ಪೆಪ್ ಟಾಕ್ ಕೊಡ್ತಾರೆ ಅಂತ ಫಸ್ಟ್ ಆಫ್ ಆಲ್ ಇಮ್ಯಾಜಿನ್ ಮಾಡಿರ್ಲಿಲ್ಲ. ಆಮೇಲೆ ನಾನ್ ಬೇರೆ ಯಾವಾಗ್ಲೂ ಹಿಂದೆ ಕೂರೋಳು, ಅವತ್ ಹೋಗ್ಬಿಟ್ಟು ಮುಂದೆ ಕೂತಿದ್ದೆ. ಏನ್ ಹೇಳಿದ್ರು ಗೊತ್ತಿಲ್ಲ ಅವಳಿಗೆ. ಬರೀ ದಿವ್ಯಾ 120% ಅಂದಿದ್ ಗೊತ್ತಿಲ್ಲ. ಬಟ್ ನೀವು ಟ್ರೋಫಿ ಗೆದ್ಮೇಲೆ ಏನ್ ಮೀಟ್ ಮಾಡಿದ್ರಲ್ಲ ಸ್ಟೇಡಿಯಂ ಅಲ್ಲಿ, ಅನ್ಬಾಕ್ಸಿಂಗ್ ಟೈಮ್ ಅಲ್ಲಿ, ಅವಾಗ ಏನಾರ ಮಾತುಕತೆ ನಡೆದಿತ್ತಾ ರಿಗಾರ್ಡಿಂಗ್ ವಿನ್ನಿಂಗ್? ಐ ಮೀನ್ ನಾವ್ ಎಂಟರ್ ಆಗ್ಬೇಕಾದ್ರೆ ಇದು ಡ್ರೆಸ್ಸಿಂಗ್ ರೂಮ್ ಇಂದ ಸೊ ದೇ ವರ್ ಆಲ್ ಕಂಗ್ರಾಚುಲೇಟಿಂಗ್. ಅವಾಗ ಹಾಯ್ ಶ್ರೇಯಾಂಕಾ, ವೆಲ್ ಡನ್ ಅಂದ್ರು. ನನಗ ಅಲ್ಲೇ ಶ್ರೇಯಾಂಕಾ ಅಂತ ಹೆಸರಂದ ಮುಗ್ದೋಯ್ತು ಅಲ್ಲಿಗೆ. ದಟ್ ವಾಸ್ ಆ ಮೊಮೆಂಟ್ ನನ್ಗೆ. ನೈಸ್ ನೈಸ್. ಚಿಪ್ಲಿ, ನೀವಂತ ಹೋಗ್ಬಿಟ್ಟು ಹಗ್ ಮಾಡ್ತಾ ಇರ್ತೀರ ಬಿಡಿಪ್ಪ, ವಿರಾಟ್ ಕೊಹ್ಲಿ ಬಂದ್ಬಿಟ್ರೆ ಏಕ್ ಬ್ರೋ ಅಂತ ಹೇಳ್ಬಿಟ್ಟು ಇದ್ ಮಾಡ್ತೀರಾ. ಆ ಮೆಂಟಾಲಿಟಿ ಬಗ್ಗೆ ನಿಮಗೆ ಮುಂಚೆನೆ ಗೊತ್ತಿದೆ ಚಿಪ್ಸ್ ಆಡುವಾಗ್ಲೇನೆ ಇಂತ ಒಬ್ಬ ಬ್ರೀಸ್ಟ್ ಆಗ್ತಾರೆ ಇವರು ಅಂತ? ಇಲ್ಲ, ಅದು ಆಕ್ಚುಲಿ ಫಸ್ಟ್ ಇಯರ್ ಆತರ ಇರ್ಲಿಲ್ಲ. ಫಸ್ಟ್ ಇಯರ್ ಎಲ್ಲರಿಗೂ ಕಷ್ಟ ಆಯ್ತು ಸೀನಿಯರ್ ಪ್ಲೇಯರ್ಸ್ ಜೊತೆ ಆಡೋದು. ನಮ್ಗೂನು ಸಿಕ್ಕಾಪಟ್ಟೆ ದೊಡ್ಡ ಎಕ್ಸ್ಪೀರಿಯನ್ಸ್ ಇದ್ದಿದ್ದು.
ಖಂಡಿತ ಅನ್ಕೊಂಡಿರ್ಲಿಲ್ಲ ಹಿಂಗ್ ಆಗ್ತಾರೆ ಅವರು ಅಂತ. ಅದಾದ್ಮೇಲೆ ಚೇಂಜ್ ಮಾಡಿದ್ದು ಅವರು ಗೇಮ್ ನ. ಅರ್ಥ ಆಗಕ್ ಶುರುವಾಯ್ತು, ಏನ್ ತಗೊಳುತ್ತೆ, ಇಲ್ಲಿಗೆ ಆಡ್ಬೇಕು, ಸಸ್ಟೈನ್ ಆಗ್ಬೇಕು, ರನ್ ಹೊಡಿಬೇಕು, ಮ್ಯಾಚ್ ಗೆಲ್ಸ್ಬೇಕು ಅಂತಂದ್ರೆ ಏನನ್ನೆಲ್ಲ ಮಾಡ್ಬೇಕು ಕ್ರಿಕೆಟ್ಗೆ ಅದನ್ನೆಲ್ಲ ಮಾಡಿದ್ದಾರೆ. ಅದಕ್ಕೆ ಈ ಒಂದು ಅಚೀವ್ಮೆಂಟ್ ಇರೋದು. ಇಲ್ಲ ಅಂತಂದ್ರೆ ಆಗ್ತಾ ಇರ್ಲಿಲ್ಲ. ಆತರ ಸ್ಯಾಕ್ರಿಫೈಸಸ್ ಮಾಡಿರೋದಕ್ಕೇನೆ ಆತರ ರಿಸಲ್ಟ್ ಸಿಗ್ತಾ ಇರೋದು. ಶ್ರೇಯಾಂಕಾಗೂ ನಾನು ಆಕ್ಚುಲಿ ಆಸ್ಟರ್ ಓನ್ಲಿ ಪ್ಲೀಸ್ ಕಮ್ ಫಾರ್ 15 minutes. ಕ್ಯಾಂಪ್ ಹೋಗ್ತಾ ಇದೆ, NCA ಹೋಗ್ತಾ ಇದೆಯಾ? ಇಲ್ಲ ಇವಾಗ ಸ್ವಲ್ಪ ಶೂಟು ಇತ್ತು, ಅದಕ್ಕೆ ಐ ಥಾಟ್ ಐ ವಿಲ್ ಜಸ್ಟ್ ವೈಂಡ್ ಅಪ್. So before you go, you want to wish the boys, you want to say something? ಐ ಮೀನ್ ನಾನು ಆಲ್ರೆಡಿ ನರ್ವಸ್ನೆಸ್ ಎಲ್ಲ ಸ್ಟಾರ್ಟ್ ಆಗಿದೆ, ಟಮ್ಮಿಯಲ್ಲಿ ಆಲ್ರೆಡಿ ಬಟರ್ಫ್ಲೈಸ್ ಅಂಡ್ ಆಲ್ ಹ್ಯಾವ್ ಬೀನ್ ಸ್ಟಾರ್ಟೆಡ್ ಇವಾಗ್ಲೇನೆ. ಸೊ ಎಲ್ಲಾರು ಎಂಜಾಯ್ ಮಾಡಿ, ಆ ನರ್ವಸ್ನೆಸ್ ಸ್ವಲ್ಪ ಇರ್ಲಿ, ಯಾಕಂದ್ರೆ ಅದಿದ್ದಾಗ್ಲೇನೆ ವಿ ವಿಲ್ ಆಲ್ ಡೂ ವೆಲ್. ಸೊ ಎಂಜಾಯ್ ಮಾಡಿ. ಹೋಪ್ ದಿಸ್ ಈವ್ನಿಂಗ್ ವಿಲ್ ಬಿ ಅ ಬಿಗ್ ಒನ್ ಅಂಡ್ ಕೀಪ್ ಚಿಯರಿಂಗ್ ಅಂಡ್ ಚಿಯರಿಂಗ್. ಆಮೇಲೆ ಮೀಟ್ ಆಗೋಣ ಎಲ್ಲಾರು ಗೆದ್ಮೇಲೆ. ಲೆಟ್ಸ್ ಆಲ್ ಸೆಲೆಬ್ರೇಟ್, ದ ಹೋಲ್ ಬ್ಯಾಂಗ್ಳೂರ್, ಹೋಲ್ ಕರ್ನಾಟಕ ಸೆಲೆಬ್ರೇಟ್ ಆಗ್ಲಿ. ಆಮೇಲೆ ನಿಮ್ಗೂ ಆಲ್ ದ ಬೆಸ್ಟ್. ಏನಕ್ಕೆ ಫೈನಲ್ ಬೇರೆ ಬೆಂಗಳೂರಲ್ಲಿ ಅನೌನ್ಸ್ ಮಾಡಿದ್ದಾರೆ, ನಮ್ಮ ವುಮೆನ್ಸ್ ವರ್ಲ್ಡ್ ಕಪ್ 50 ಓವರ್ ವರ್ಲ್ಡ್ ಕಪ್ ಫೈನಲ್ ಬೆಂಗಳೂರಲ್ಲಿ ಇರುತ್ತೆ ಅಂತ. ಅಡ್ವಾನ್ಸ್ ಆಲ್ ದ ಬೆಸ್ಟ್ ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. ಎಂಜಾಯ್ ದ Thank you. Thank you so much for joining. Bye bye. Enjoy ಮಾಡೋ ಮ್ಯಾಚ್ ನ. ಥ್ಯಾಂಕ್ ಯು. ಒಂದು ಬಾಲ್ ಮಿಸ್ ಮಾಡ್ದೆ ನೋಡು. ಟಾಸ್ ಮುಂಚೆಯಿಂದಾನೆ ನೋಡಕ್ ಸ್ಟಾರ್ಟ್ ಮಾಡ್ತೀನಿ. Okay, thank you guys. Thank you. Bye. Enjoy. See you. Bye. Bye.